ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೇಗ ಮತ್ತು ಸುಲಭವಾಗಿ ಮಾಡುವಂಥ ನಿಪ್ಪಟ್ಟು ಮಾಡಿ ತೋರಿಸ್ತೀನಿ ರೀ. ಆ ನಿಪ್ಪಟ್ಟು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನಾವೊಂದು ಮಿಕ್ಸಿ ಜಾರ್ ತೊಗೋತೀನಿ ರೀ. ಈಗ ಇದಕ್ಕೆ 1 ಕಪ್ ಅವಲಕ್ಕಿ ಹಾಕೋತೀನಿ ರೀ. ನಾನು ಅವಲಕ್ಕಿ ನಿಪ್ಪಟ್ಟು ಮಾಡಾಕತ್ತೀನಿ ರೀ. ಇದು ಸ್ವಲ್ಪ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೊಂಬಿಡ್ಬೋದು ರೀ. ನಾನು 1 ಕಪ್ ಗಟ್ಟಿ ಅವಲಕ್ಕಿ ತೊಗೊಂಡಿನಿ ರೀ, ಅವು ಹಾಕೋತೀನಿ ನೋಡಿರಿ. ನೀವು ಯಾವ ಕಪ್ಪಿಲೆ ಅವಲಕ್ಕಿ ತೊಗೊಂಡಿರ್ತೀರಿ ರೀ ಅದೇ ಕಪ್ಪಿಲೆ ಅರ್ಧ ಕಪ್ ಪುಟಾಣಿ ತೊಗೊಳ್ರಿ. ಈಗ ನಾನಿದು ನುಣ್ಣಗೆ ರುಬ್ಕೋತೀನಿ ರೀ. ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿನಿ ರೀ. ನೀವು ಬೇಕಾದ್ರೆ ಮೀಡಿಯಮ್ ಅವಲಕ್ಕಿನೂ ತೊಗೋಬೋದು ರೀ. ಗಟ್ಟಿ ಅವಲಕ್ಕಿ ತೊಗೊಂಡ್ರೆ ಒಳ್ಳೇದು ರೀ. ನೋಡಿರಿ ಈ ರೀತಿ ಸ್ಮೂತಾಗಿ ರುಬ್ಕೊಂಡಿನಿ. ಈಗ ಇದು ಜರಡಿ ಮಾಡ್ಕೋತೀನಿ ರೀ. ಈಗ ನಾನು ಪುಟಾಣಿ ಅವಲಕ್ಕಿಯನ್ನು ರುಬ್ಕೊಂಬಂದಿನಲ್ಲ ರೀ, ಈಗ ಇದು ಜರಡಿ ಮಾಡ್ಕೋತೀನಿ ರೀ. ಇದು ಅವಲಕ್ಕಿ ಏನಾರು ಕಾಳು ಉಳಿದಿತ್ತಂದ್ರೆ ಅದು ಚಲೋ ಬರಲ್ಲ ರೀ, ಕಟ್ಟಾಗೋ ಸಾಧ್ಯತೆ ಇರ್ತಾವೆ ನಿಪ್ಪಟ್ಟು. ಹಾಗಾಗಿ ಜರಡಿ ಮಾಡ್ಕೋಬೇಕಾಗ್ತೈತೆ ರೀ. ನೀವು ಜರಡಿ ಮಾಡ್ಕೊಂಡ್ರೆ ನೈಸಾಗಿ ಹಿಟ್ಟು ಬರ್ತೈತೆ ರೀ. ಈಗ ನಾನು ಜರಡಿ ಮಾಡ್ಕೋತೀನಿ ನೋಡಿರಿ. ಈ ಅವಲಕ್ಕಿ ನಿಪ್ಪಟ್ಟು ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನೋಡಿರಿ ಈ ದಪ್ಪ ಒಂದಿಷ್ಟು ಉಳಿದೈತಿ. ಇದನ್ನೊಂದು ಸತಿ ಮಿಕ್ಸಿಗೆ ಹಾಕಿ ರುಬ್ಕೊಂಬರ್ಬೋದು ರೀ. ಇಲ್ಲ ನಿಮ್ಗೆ ಸಾಕಪ್ಪ ಅಷ್ಟೇ ಅಂದ್ರೆ ನೀವು ಬಿಡ್ಬೋದು ರೀ. ಈಗ ನಾನು ಇನ್ನೊಂದು ಸತಿ ಮಿಕ್ಸಿಗೆ ಹಾಕಿ ರುಬ್ಕೊಂಬರ್ತೀನಿ ರೀ. ಈಗ ನಾನು ಮಿಕ್ಕಿದ್ದೆಲ್ಲ ರುಬ್ಕೊಂಡು ಜರಡಿ ಮಾಡಿ ಇಟ್ಕೊಂಡೀನಿ ರೀ. ಅದೇ ಜಾರಿಗೆ 1/4 ಕಪ್ನಷ್ಟು ಶೇಂಗಾ ಕಾಳು ಹಾಕ್ಕೊತೀನಿ ರೀ. 4 ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋತೀನಿ. ನೀವು ಮೆಣಸಿನ್ಕಾಯಿ ಇದ್ರೆ ಹಾಕೋರಿ, ಮೆಣಸಿನ್ಕಾಯಿ ಇಲ್ಲಾಂದ್ರೆ ಅದು ಖಾರದ ಪುಡಿನೂ ಹಾಕ್ಕೋಬೋದು ರೀ. ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ರೀ. ಒಂದು ಸ್ವಲ್ಪ ಕರಿಬೇವು ಹಾಕ್ಕೋತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ. ನುಣ್ಣಗೆ ರುಬ್ಕೋತೀನಿ ರೀ. ನೋಡಿರಿ ಈ ರೀತಿ ರುಬ್ಕೊಂಡೀನಿ ನೋಡ್ರಿ. ಈಗ ನಾನು ಮಿಕ್ಸಿಯಲ್ಲಿ ರುಬ್ಕೊಂಬಂದಿನಲ್ಲ ರೀ, ಶೇಂಗಾದ ಕಾಳು, ಕರಿಬೇವು, ಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ ಎಲ್ಲ ಹಾಕಿ ಅದು ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಅಜ್ವಾನ ತೊಗೊಂಡಿನಿ, ಇವು ಅಜ್ವಾನು ತಿಕ್ಕಿ ಹಾಕೋತೀನಿ ನೋಡಿರಿ. ನೀವು ಬೇಕಾದ್ರೆ ಹಿಂಗೂ ಹಾಕೋಬೋದು ರೀ. ನಾ ಹಿಂಗೆ ಹಾಕಿಲ್ಲ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನಾನು ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ಸುಮಾರು ನಮಗೆ ರೆಸಿಪಿಗಳು ಮಾಡಿ ತೋರಿಸಿನಿ ರೀ. ಇವತ್ತೊಂದು ಮಾಡಾಕತ್ತಿದ್ದೆ, ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಆಗೈತಿ. ಈಗ ಇದಕ್ಕೊಂದು ಸ್ವಲ್ಪ ನೀವು ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕೋರಿ, ತುಪ್ಪ ಇದ್ರೆ ತುಪ್ಪ ಹಾಕೋರಿ, ಇಲ್ಲಾಂದ್ರೆ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಹಾಕೋಬೋದು ರೀ. ನಾನು 1 ಸ್ಪೂನ ತುಪ್ಪ ಹಾಕೋತಾ ಇದ್ದೀನಿ ನೋಡಿರಿ. ಇದು ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನೀವು ನನ್ನ ಚಾನಲ್ಗೆ ಹೋಗಿ ನೋಡಿರಿ, ಬೆಳಗಿನ ನಾಷ್ಟಾ ರೆಸಿಪಿಗಳು ಸಿಗ್ತಾವೆ, ಮಕ್ಕಳ ಲಂಚ್ ಬಾಕ್ಸ್ ರೆಸಿಪಿಗಳು ಸಿಗ್ತಾವೆ, ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿಗಳು ಸಿಗ್ತಾವೆ. ನಿಮಗೆ ಏನು ಬೇಕನ್ನೋದು ನನ್ನ ಚಾನಲಲ್ಲಿ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ನಾ ಯಾವ ರೆಸಿಪಿಗಳು ಮಾಡಿಲ್ಲ ನೋಡಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ. ಈಗ ನೋಡಿ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋತೀನಿ ರೀ. ನೀವು ಕೇಳ್ಬೋದು ತಣ್ಣೀರು ಹಾಕೋಬೋದು, ಬಿಸಿನೀರು ಹಾಕೋಬೋದು ಅಂತ. ನಡಿತೈತಿ, ತಣ್ಣೀರು ಹಾಕೊಂಡ್ರು ನಡಿತೈತಿ, ಬಿಸಿನೀರು ಹಾಕೊಂಡ್ರು ನಡಿತೈತಿ. ನಾ ಈಗ ತಣ್ಣೀರು ಹಾಕೊಳಕತ್ತೀನಿ ನೋಡಿರಿ. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕಾಗ್ತೈತೆ ರೀ. ನಾವು ನಾರ್ಮಲಾಗಿ ಚಪಾತಿಗೆ ಅದೇನು ನಾದ್ತೀವಲ್ಲ ರೀ, ಆ ಹದ ಇದ್ರೆ ಸಾಕು ರೀ. ತೀರಾ ಗಟ್ಟಿನೂ ಇರಬಾರ್ದು, ತೀರಾ ಮೆತ್ತಗೂ ಇರಬಾರ್ದು ರೀ. ನಿಪ್ಪಟ್ಟು ಹಾಗೆ ಮಾಡಬೇಕು ಹಿಂಗೆ ಮಾಡ್ಬೇಕಂತೇನಿಲ್ಲ ರೀ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ನಾ ಇವತ್ತೊಂಥರ ಡಿಫ್ರೆಂಟಾಗಿ ಮಾಡಾಕತ್ತಿದ್ದೆ, ಅವಲಕ್ಕಿ ನಿಪ್ಪಟ್ಟು ಬೇಗ ಆಗುತ್ತೆ ಅಂತ ಹೇಳಿ. ನೀವು ಯಾವ ಥರ ಮಾಡ್ತೀರ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ನೋಡಿರಿ ಈ ರೀತಿ ಹಂಗೆ ಹೆಚ್ಚಿ ಚಲೋ ಹೊತ್ತಿಗೆ ನಾದ್ಕೋಬೇಕು. ನೀವು ಎಷ್ಟು ಚಲೋ ಹೊತ್ತಿಗೆ ನಾದ್ಕೋತೀರಲ್ರಿ ಅಷ್ಟು ಚಲೋ ನಿಪ್ಪಟ್ಟು ಬರ್ತಾವ್ರಿ. ನಿಮ್ಗೆ ನಿಪ್ಪಟ್ಟು ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳಿ ಮಾಡ್ಕೊರಿ. ಇದನ್ನು ಹಿಟ್ಟು ನೆನಿಬೇಕತ್ತೇನಿಲ್ಲ, ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ಸಾಯಂಕಾಲ ಆ ಕಡೆ ಟೀ ಮಾಡೋಕ್ಕಿಟ್ಟು ಈ ಕಡೆ ನೀವು ಮಾಡ್ಕೊಂಬಿಡ್ಬೋದು ನಿಪ್ಪಟ್ಟು. ಇದೇನು ಹಿಟ್ಟು ನೆನಿಬೇಕತ್ತೇನಿಲ್ಲ ರೀ, ನೀವು ಕಲಸಿದ ತಕ್ಷಣ ಮಾಡ್ಕೊಂಬಿಡ್ಬೋದು ರೀ. ನಾನು ಈ ಸೈಜಲ್ಲಿ ಉಳಿ ತೊಗೊಂಡಿನಿ. ನಿಮ್ಗೆ ನಿಪ್ಪಟ್ಟು ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಉಳಿ ತೊಗೋಬೋದು ರೀ. ಈಗ ನಾನು ಬಟರ್ ಪೇಪರ್ ತೊಗೊಂಡಿನಿ, ಅದ್ರ ಮ್ಯಾಗಿಟ್ಟು ತಡ್ತೀನಿ. ನೀವು ಕೈಯಾಗಾದ್ರೂ ತಟ್ಕೋಬೋದು, ಇಲ್ಲ ಬಟರ್ ಪೇಪರ್ ಮೇಲಾದರೂ ತಟ್ಬೋದು ರೀ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಈ ರೀತಿ ತಟ್ಕೋಬೋದು ರೀ. ನಾನು ಚಿಕ್ಕದು ಮಾಡೋಗೋಸ್ಕರ ಚಿಕ್ಕದು ಬಟರ್ ಪೇಪರ್ ಕಟ್ ಮಾಡ್ಕೊಂಡಿನಿ. ನೀವು ದೊಡ್ಡ ಮಾಡ್ತೀನಿ ಅನ್ನೋದಾದ್ರೆ ದೊಡ್ಡ ಬಟರ್ ಪೇಪರ್ ಕಟ್ ಮಾಡ್ಕೊಂಡು ಮಾಡ್ಕೋಬೋದು ರೀ. ಇಲ್ಲಪ್ಪ ನಮ್ಮ ಬಟರ್ ಪೇಪರ್ ಇಲ್ಲ ಹೆಂಗೆ ಮಾಡೋದು ಅನ್ನೋದಾದ್ರೆ ನೀವು ಕೈಯಾಗೆ ನೀಟಾಗಿ ತಟ್ಟಿ ಹಾಕೋಬೋದು ರೀ. ಈ ಸೈಜಲ್ಲಿ ನಿಪ್ಪಟ್ಟಾಗ್ಯಾವ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ನೀವು ತಟ್ಕೋರಿ. ಎಲ್ಲ ತಟ್ಟು ತೋರಿಸಿದ್ರೆ ವಿಡಿಯೋ ಲೆಂದಿ ಆಗ್ತೈತೆ ರೀ. ಹಾಗಾಗಿ ನಾನು ಇವು ತಟ್ಕೋತೀನಿ ರೀ. ಈಗ ಎಣ್ಣೆ ಕಾಯಬೇಕಲ್ಲ, ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ನೋಡಿರಿ. ಈಗ ಇದಕ್ಕೆ ಕರಿ ಹಾಕ್ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ. ಇವು ಮುಳುಗುವಷ್ಟು ಹಾಕೊಂಡ್ರೆ ಸಾಕು ರೀ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಈಗ ನೋಡಿರಿ ಎಣ್ಣೆ ಕಾಯ್ದೈತಿ. ನಾ ಏನು ಬಟರ್ ಪೇಪರ್ ಮೇಲೆ ನಿಪ್ಪಟ್ಟು ತಟ್ಕೊಂಡಿಲ್ಲ ರೀ, ಇದು ಎಣ್ಣೆ ಬಿಡ್ತೀನಿ ನೋಡಿರಿ. ಅಂದರೆ ಈಸಿ ಆಗುತ್ತೆ ಹಾಕ್ಕೊಳಕ್ಕಂತ ಅಷ್ಟೇ ರೀ. ಇಲ್ಲ ನೀವು ಕೈಯಾಗ ತಟ್ಟಿ ಹಾಕೋಬೋದು ರೀ. ನಾನು ಒಂದೊಂದೇ ಬಿಟ್ಟು ಫ್ರೈ ಮಾಡ್ಕೋತೀನಿ. ನೀವು ಬೇಕಾದ್ರೆ 2-3 ಒಟ್ಟಿಗೆ ಬಿಟ್ಟು ಫ್ರೈ ಮಾಡ್ಕೋಬೋದು ರೀ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊರಿ. ತಿರುಗಿಸಿ ಹಾಕಿ 2 ಸೈಡನ್ನು ಫ್ರೈ ಮಾಡ್ಕೋಬೇಕಾಗ್ತದೆ ರೀ. ನಿಮ್ಗೆ ಉಬ್ಬುದು ಬೇಡಪ್ಪ ಅನ್ನೋದಾದ್ರೆ ಒಂದು ಟೂತ್ ಪಿಕ್ಕೋ ಇಲ್ಲ ಫೋರ್ಕೋ ತೊಗೊಂಡು ತೂತ್ ಮಾಡ್ಕೊರಿ. ಹೋಲ್ ಮಾಡಿ ಎಣ್ಣೆಗೆ ಬಿಡ್ಬೋದು ರೀ. ಇಲ್ಲ ನಡಿತೈತೆ ಅಂದ್ರೆ ಹಿಂಗೂ ಮಾಡ್ಕೊಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಫ್ರೈ ಮಾಡ್ಕೋಬೋದು ರೀ. ಈಗ ನೋಡಿರಿ 2 ಸೈಡು ಹಾಕಿ ಫ್ರೈ ಮಾಡ್ಕೊಂಡೆ ನೋಡ್ರಿ.
ಈಗ ನಾನು ತಕ್ಕೋತೀನಿ ನೋಡಿರಿ. ನಿಮ್ಗೆ ಎಷ್ಟು ಕೆಂಪಗೆ ಬೇಕು ಎಷ್ಟು ವೈಟ್ ಬೇಕು ನೋಡಿಕೊಂಡು ನೀವು ತಕ್ಕೋಬೋದು ರೀ. ಇದು ಫ್ರೈ ಆಗೈತೆ ರೀ, ತಕ್ಕೋತೀನಿ ನೋಡ್ರಿ. ಈಗ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವೆ, ಎಷ್ಟು ಮಸ್ತಾಗಿ ಬಂದಾವ ಅನ್ನೋದು ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತೈತೆ ನೋಡಿರಿ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಫ್ರೈ ಮಾಡ್ಕೊತೀನಿ ರೀ. ಈಗ ನೋಡಿರಿ ನಾ ಏನು 1 ಕಪ್ ಅವಲಕ್ಕಿ ಅರ್ಧ ಕಪ್ ಪುಟಾಣಿಲೆ ಮಾಡ್ಕೊಂಡಿಲ್ಲ ರೀ, ಇಷ್ಟು ನಿಪ್ಪಟ್ಟು ಆಗ್ಯಾವ ನೋಡಿರಿ, ಎಷ್ಟು ಮಸ್ತಾಗಿ ಬಂದಾವ ನೋಡಿರಿ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಅವಲಕ್ಕಿ ನಿಪ್ಪಟ್ಟು ಮಾಡೋದನ್ನ, ಈ ಅವಲಕ್ಕಿ ನಿಪ್ಪಟ್ಟು ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.